ಯಶೋಧ ವೆಲ್ಫೇರ್ ಟ್ರಸ್ಟ್ ನ ವಿದ್ಯಾರ್ಥಿಗಳಿಗಾಗಿ ವೃತ್ತಿ ಅರಿವು ಮಾಹಿತಿ. ವಿದ್ಯಾರ್ಥಿಗಳೇ, ವಿದ್ಯಾಭ್ಯಾಸ ಮುಗಿಸಿ ಯಾವ ವೃತ್ತಿಯನ್ನ ಆಯ್ಕೆ ಮಾಡಿಕೊಳ್ಬೇಕು, ವೃತ್ತಿಯನ್ನ ಹೇಗೆ ಹುಡುಕ್ಬೇಕು, ಎಲ್ಲಿ ಕೆಲಸ ಮಾಡಬೇಕು, ಯಾವ ವಿದ್ಯಾರ್ಹತೆಗೆ ಯಾವ ವೃತ್ತಿ ಮಾಡಬಹುದು ಎಂಬೆಲ್ಲ ಗೊಂದಲಗಳಿಗೆ ಇದೀಗ ಯಶೋಧ ವೆಲ್ಫೇರ್ ಟ್ರಸ್ಟ್ ನ ವೃತ್ತಿ ಅರಿವು ಮಾಹಿತಿ ನಿಮ್ಮೆಲ್ಲ ಗೊಂದಲಗಳನ್ನ ದೂರ ಮಾಡ್ತಾ ಇದೆ. ವಿದ್ಯಾರ್ಥಿಗಳೇ, ನೀವು ಅನಿಮೇಷನ್ ಡಿಸೈನರ್ ವೃತ್ತಿಯನ್ನ ಆಯ್ಕೆ ಮಾಡ್ಕೊಳ್ಳೋ ಇಚ್ಛೆ ಇದೆಯಾ? ಹಾಗಾದ್ರೆ ನಿಮ್ಮಲ್ಲಿ ಈ ಎರಡು ಸಾಮರ್ಥ್ಯಗಳು ಅವಶ್ಯಕವಾಗಿ ಇರಬೇಕಾಗುತ್ತೆ. ಒಂದು, ವಿನ್ಯಾಸ ಸಾಮರ್ಥ್ಯ. ಎರಡು, ಜನಸಂಪರ್ಕ ಅಂದರೆ ವೈಯಕ್ತಿಕ ಮತ್ತು ಭಾವನಾತ್ಮಕ ಸಾಮರ್ಥ್ಯ ಅವಶ್ಯಕವಾಗಿ ಇರಬೇಕಾಗುತ್ತೆ. ಇನ್ನು ಈ ವೃತ್ತಿಯನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ನಿಮಗೆ ಇರಬೇಕಾದ ವಿದ್ಯಾರ್ಹತೆ SSLC. ವಿದ್ಯಾರ್ಥಿಗಳೇ, ಅನಿಮೇಷನ್ ಡಿಸೈನರ್ ವೃತ್ತಿಯನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಿಮಗಿರುವಂತಹ ದಾರಿಗಳು 4. ಆಯ್ಕೆ 1, SSLC, ನಂತರ ಡಿಪ್ಲೊಮಾ ಇನ್ ಅನಿಮೇಷನ್ ಡಿಸೈನ್ ನೀವು ಮಾಡ್ಕೊಳ್ಬೇಕಾಗುತ್ತೆ. ಆಯ್ಕೆ 2, PUC ಯಾವುದೇ ವಿಷಯದಲ್ಲಿ, ನಂತರ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಆರ್ಟ್ಸ್ 3 ವರ್ಷದ ತರಬೇತಿಯನ್ನ ಪಡ್ಕೊಳ್ಬೇಕಾಗುತ್ತೆ. ನಂತರ ಸ್ಪೆಷಲೈಸ್ ಇನ್ ಅನಿಮೇಷನ್ ಡಿಸೈನ್ ಅನ್ನ ನೀವು ಮಾಡ್ಕೊಳ್ಬೇಕಾಗುತ್ತೆ. ಆಯ್ಕೆ 3, PUC ಯಾವುದೇ ವಿಷಯದಲ್ಲಿ, ನಂತರ ಬ್ಯಾಚುಲರ್ ಡಿಗ್ರಿ ಯಾವುದೇ ವಿಷಯದಲ್ಲಿ, ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಡಿಸೈನ್ ಅಥವಾ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಅಡ್ವರ್ಟೈಸಿಂಗ್ 1 ವರ್ಷದ ತರಬೇತಿಯನ್ನ ನೀವು ಮಾಡ್ಕೊಳ್ಬೇಕಾಗುತ್ತೆ. ನಂತರ ಸ್ಪೆಷಲೈಸ್ ಇನ್ ಅನಿಮೇಷನ್ ಡಿಸೈನ್ ಕೋರ್ಸ್ ಅನ್ನ ನೀವು ಮಾಡ್ಕೊಳ್ಳೋದು ಅವಶ್ಯಕವಾಗಿದೆ. ಆಯ್ಕೆ 4, ಅನಿಮೇಷನ್ ಡಿಸೈನ್ಗೆ ಸಂಬಂಧಿಸಿದ ತಂತ್ರಗಾರಿಕೆಯನ್ನ ಕಲಿತುಕೊಳ್ಳುವುದು, ಜೊತೆಗೆ ಆ ವಿಷಯದ ತಜ್ಞರ ಕೈ ಕೆಳಗೆ ಕೆಲಸ ಮಾಡಿಕೊಂಡು ಸರ್ಟಿಫಿಕೇಟ್ ಪಡೆದುಕೊಳ್ಳುವುದು ಅವಶ್ಯಕವಾಗಿದೆ. ಹಾಗೆ ಅನಿಮೇಷನ್ ಅನ್ನು ಹವ್ಯಾಸವನ್ನಾಗಿಸಿಕೊಳ್ಳುವುದು, ನಂತರ ಪ್ರದರ್ಶನಗಳಿಗೆ ಮತ್ತು ಮ್ಯಾಗಝೀನ್ ದಿನಪತ್ರಿಕೆಗಳಿಗೆ ನಿಮ್ಮ ಡ್ರಾಯಿಂಗ್ ಗಳನ್ನು ಕಳುಹಿಸಿಕೊಟ್ಟು ನಿಮ್ಮ ಪ್ರತಿಭೆಯನ್ನ ತೋರ್ಪಡಿಸುವುದು ಕೂಡ ನಿಮಗೆ ಇರುವಂತಹ ಆಯ್ಕೆ. ವಿದ್ಯಾರ್ಥಿಗಳೇ, ಈ ವೃತ್ತಿಯನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಇದರಲ್ಲಿರುವಂತಹ ಇನ್ನು ಹಲವಾರು ಸ್ಪೆಷಲೈಸೇಷನ್ಗೆ ಉದಾಹರಣೆಗಳನ್ನ ಕೂಡ ತಿಳಿದುಕೊಳ್ಳೋದು ಅವಶ್ಯಕವಾಗಿದೆ. ಆ ಉದಾಹರಣೆಗಳು ಯಾವುದು ಅಂದ್ರೆ, 1, 2D ಅನಿಮೇಷನ್, 3D ಅನಿಮೇಷನ್, ಚಲನಚಿತ್ರ ಇಂಡಸ್ಟ್ರಿಯಲ್ಲಿ ಅನಿಮೇಷನ್, ನಂತರ ಜಾಹೀರಾತು ಇಂಡಸ್ಟ್ರಿಯಲ್ಲಿ ಅನಿಮೇಷನ್. ವಿದ್ಯಾರ್ಥಿಗಳೇ, ಈ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡವರು ಎಲ್ಲೆಲ್ಲಿ ಕೆಲಸ ಮಾಡಬಹುದು ಅಂತ ತಿಳಿದುಕೊಳ್ಬೇಕಲ್ಲ, ಅದಕ್ಕೆ ಉದಾಹರಣೆಗಳನ್ನ ಹೇಳ್ತೀನಿ. 1, ಅನಿಮೇಷನ್ ಕಂಪನಿಗಳಲ್ಲಿ ಕೆಲಸ ಮಾಡಬಹುದು. 2, ಕಂಪ್ಯೂಟರ್ ಗೇಮ್ಸ್ ಗಳನ್ನು ತಯಾರಿಸುವ ಕಂಪನಿಗಳಲ್ಲಿ ಕೆಲಸ ಮಾಡಬಹುದು. 3, ಜಾಹೀರಾತು ಏಜೆನ್ಸಿಗಳಲ್ಲಿ ಕೆಲಸ ಮಾಡಬಹುದು. 4ನೇದಾಗಿ ಚಲನಚಿತ್ರ ಇಂಡಸ್ಟ್ರಿ ನಿರ್ದಿಷ್ಟವಾಗಿ ಅನಿಮೇಷನ್ ವಿಭಾಗದಲ್ಲಿ ಕೂಡ ನೀವು ಕೆಲಸ ಮಾಡಬಹುದು. ವಿದ್ಯಾರ್ಥಿಗಳೇ, ಈಗ ಅನಿಮೇಷನ್ ಡಿಸೈನರ್ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡ ನಂತರ ಏನೆಲ್ಲ ಕೆಲಸಗಳನ್ನ ಮಾಡಬೇಕಾಗುತ್ತೆ ಅಂತ ತಿಳಿದುಕೊಳ್ಳೋ ಕುತೂಹಲದಲ್ಲಿದ್ದೀರಾ? ಹಾಗಾದ್ರೆ ಕೇಳಿ. ಅನಿಮೇಷನ್ ವಿನ್ಯಾಸಕಾರರು ಗಣಕಯಂತ್ರ ಮತ್ತು ಚಲನಚಿತ್ರ ಉಪಕರಣಗಳನ್ನು ಬಳಸಿ ಮನಸ್ಸಿಗೆ ಉಲ್ಲಾಸ ತರುವ ಚಿತ್ರಗಳನ್ನು 2 ಮತ್ತು 3 ವಿಸ್ತೀರ್ಣದಲ್ಲಿ ತೋರಿಸುತ್ತಾರೆ. ವಿವಿಧ ರೀತಿಯ ಆಕಾರಗಳ ತಂತ್ರಗಾರಿಕೆಯನ್ನು ಬಳಸಿ ಅಭಿವೃದ್ಧಿ ಕೂಡ ಮಾಡ್ತಾರೆ. ಅನಿಮೇಷನ್ ಗಳನ್ನು ಉತ್ಪತ್ತಿಪಡಿಸುವುದು ತುಂಬಾ ದುಬಾರಿ ಮತ್ತು ಅತಿ ಕಷ್ಟಕರವಾಗಿರುವಂತಹ ಕೆಲಸ. ವಿವಿಧ ರೀತಿಯ ಯಂತ್ರಗಳನ್ನು ಅಂದರೆ ಗಣಕಯಂತ್ರ ಮತ್ತು ಚಿತ್ರಗಳ ಯಂತ್ರಗಳನ್ನು ಬಳಸಿ ಅನಿಮೇಷನ್ ಉತ್ಪತ್ತಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುವ ಕೆಲಸ ಕೂಡ ಅನಿಮೇಷನ್ ಡಿಸೈನರ್ ಮಾಡ್ತಾರೆ. ತಿಳಿದುಕೊಂಡ್ರಲ್ಲ ವಿದ್ಯಾರ್ಥಿಗಳೇ, ಅನಿಮೇಷನ್ ಡಿಸೈನರ್ ವೃತ್ತಿಯನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಈ ಎಲ್ಲಾ ಮಾಹಿತಿಗಳನ್ನ ತಿಳಿದುಕೊಳ್ಳೋದು ಅವಶ್ಯಕವಾಗಿದೆ. ಹೀಗೆ ಇನ್ನೂ ಹಲವಾರು ವೃತ್ತಿ ಹಾಗೂ ಅದಕ್ಕೆ ಸಂಬಂಧಪಟ್ಟ ವಿದ್ಯಾರ್ಹತೆಗಳನ್ನು ತಿಳಿದುಕೊಳ್ಳಲು ಯಶೋಧ ವೆಲ್ಫೇರ್ ಟ್ರಸ್ಟ್ ನ ವಿದ್ಯಾರ್ಥಿಗಳಿಗಾಗಿ ವೃತ್ತಿ ಅರಿವು ಮಾಹಿತಿಯನ್ನ ಕೇಳ್ತಾ ಇರಿ.